ನಮಸ್ಕಾರ ವೀಕ್ಷಕರೇ, ನೀವು ಹೇಳ್ತೀರಾ ವಿಡಿಯೋಸ್. ಅದರ ವಿಷಯ ಬಂದು ಏನಪ್ಪಾ ಅಂದರೆ, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಹೊಸ ಪ್ರೊಮೋ ಬಿಟ್ಟಿದೆ. ಸೊ ಆ ಪ್ರೊಮೋ ಹೇಗಿರುತ್ತೆ ಅಂತ ನಿಮಗೆ ಮುಂಚೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ಈ ಪ್ರೊಮೋ ಇನ್ನೂ ರಿಲೀಸ್ ಆಗಿಲ್ಲ ಅಫಿಷಿಯಲ್ ಆಗಿ. ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರೊಮೋದಲ್ಲಿ ಏನೆಲ್ಲ ಇರುತ್ತೆ ಅಂತ. ಅದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ನೀವು ಇವತ್ತಿನ ಸಂಚಿಕೆ ನೋಡಿರ್ಬೋದು, ಇಲ್ಲ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಸೊ ಏನಪ್ಪ ಆಗುತ್ತೆ ಅಂದರೆ, ರಾಮ್ ಅವ್ರನ್ನ ಮನೆಗೆ ಕರ್ಕೊಂಡ್ಬರ್ತಾರೆ. ಆಗ ರಾಮ್ ಅವರು ಬಟ್ಟೆ ಚೇಂಜ್ ಮಾಡ್ತೀನಿ ಅಂತ ಬಾಕ್ಲು ಹಾಕೊಂಡು ಅವರು ನೇಣ ಹಾಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಶ್ರವಣ್ ಅವರು ಬಂದು ಅವ್ರ ಬಾಗಲ್ನ ತಡ್ತಾ ಇರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ರಾಮ್ ಅವರು ನೇಣ ಹಾಕೋತಾ ಇದ್ದಾರೆ. ನಿಮಗೆಲ್ಲಿ ಕಾಣಿಸಿರ್ಬೋದು. ಸೊ ಅವರ ಹೆಂಡತಿ ಆಚೆ ಕಡೆ ತುಂಬ ಅಂದರೆ ತುಂಬ ಅಳ್ತಾ ಇರ್ತಾರೆ. ಮತ್ತು ಅವ್ರ ಮಗನಿಗೆ ಕಾಲ್ ಮಾಡಿ ಸಹ ಹೇಳ್ತಾ ಇರ್ತಾರೆ, ನನಗೆ ತುಂಬ ಭಯ ಆಗ್ತಾ ಇದೆ ಅಂತಲೂ ಹೇಳ್ತಾ ಇರ್ತಾರೆ. ಸೊ ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ, ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಆತಂಕದಲ್ಲಿ ನೋಡ್ತಾ ಇರ್ತಾರೆ. ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ, ಅಜಿತ್ ಅವರು ಬರ್ತಾರೆ ಮನೆಗೆ. ಸೊ ಆಗ ಹೇಳ್ತಾರೆ, ನನಗೆಲ್ಲ ತಿಳಿಯಿತು, ನಿಮ್ಗೇನೆಲ್ಲ ಅವಮಾನ ಆಗಿದೆ ಅಂತ ಎಲ್ಲ ತಿಳಿತು, ನನಗೆ ವಿಡಿಯೋನೂ ಸಹ ಬಂದಿದೆ. ಸೊ ನಾನು ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ. ಸೊ ಅವ್ರಿಗೆ ನಿಮ್ಗೇನಾಯಿತು ಅದೇ ರೀತಿನ ಅವ್ರಿಗೆ ಸಹ ಮಾಡ್ತೀನಿ ನಾನು, ಅವ್ರಿಗೂ ಸಹ ಬಟ್ಟೆ ಬಿಚ್ಕೊಂಡು ರೋಡಲ್ಲಿ ಓಡಾಡಿಸ್ತೀನಿ ನಾನು ಅಂತ ಅಜಿತ್ ಅವರು ಹೇಳ್ತಾರೆ ಗೈಸ್. ವೀಕ್ಷಕರೇ, ಇದೇ ರೀತಿ ನಾನು ಹೊಸ ಪ್ರೋಮೋಗಳನ್ನ ತಿಳಿಸ್ಕೊಡ್ತಾನೆ ಇರ್ತೀನಿ. ಸೊ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನು ಮುಂಚೆ ತಿಳಿಸ್ಕೊಡ್ತಾ ಇದ್ದೀನಿ, ಅದನ್ನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.